ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೆಚ್ಚಿನ ಪ್ರಮಾಣದ ಸೇವೆಯನ್ನು ಮಾಡ್ಕೋದ್ರಿ, ಹೆಚ್ಚಿನ ಪ್ರಮಾಣದ ಸೇವೆಯನ್ನು ಪ್ರಸಾರ ಮಾಡ್ಕೋದ್ರಿ ಅಂತ ಭಾವಿಸ್ಕೋದನು. ಇವತ್ತು ಸ್ವಾಮಿ ಸೇವೆಯ ಬಗ್ಗೆ ಒಂದು ಸಣ್ಣ ಪ್ರಶ್ನೆ ಕೆಲವೊಂದು ಜನ ಕೇಳಿದ್ರೆ, ಆ ಸಣ್ಣ ಪ್ರಶ್ನೆಗೆ ನನಗೆ ಗೊತ್ತಿದ್ದಂಥ ಉತ್ತರ ಅಥವಾ ನಾ ಸ್ವಾಮಿ ಭಕ್ತರ ಪಕ್ಕದಿಂದ ಕೇಳಲ್ಪಟ್ಟಾಗ ಅಥವಾ ನನಗೂ ಆದಂಥ ಒಂದು ಅನುಭವನೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋದನು. ಮೊದಲೇದಾಗಿ ಸ್ವಾಮಿ ಸೇವೆದಾಗ ಬಂದ ಕೂಡಲೇ ಸ್ವಾಮಿ ಸೇವೆ ಮಾಡ್ಕತ್ತು ಅಂದ್ರೆ ನಮ್ಮ ಮನ್ಯಾಗ ಸಮಸ್ಯೆಗಳು ಹೆಚ್ಚಾಗ್ತವು ಅಥವಾ ನಮ್ಮ ಮನ್ಯಾಗ ಜಗಳ ಆಗ್ತೈತಿ, ಏನೋ ನಮಗೂ ಒಂದು ಸಮಸ್ಯೆ ಆಗ್ತೈತಿ. ಈ ರೀತಿ ಎಲ್ಲರೂ ಹೇಳ್ತಿರ್ತಾರೆ. ಯಾಕೆ ಆಗ್ತೈತಿಪ್ಪ ಅಂದ್ರೆ ಸ್ವಾಮಿ ಮಹಾರಾಜರ ಅಂದ್ಕೂಡಲೇ ಏನ ಒಂದು ಬ್ರಹ್ಮಾಂಡ ಶಕ್ತಿ. ಆ ಬ್ರಹ್ಮಾಂಡ ಶಕ್ತಿ ಅಂದ್ರೆ ಒಂದು ಸಕಾರಾತ್ಮಕ ಊರ್ಜಾ. ನಾ ಆ ಸ್ವಾಮಿ ಮಹಾರಾಜರ ಹೆಸರು ತೊಗೊಂಡ್ರೆ ನಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗ್ತೈತಿ. ಆ ಸಕಾರಾತ್ಮಕ ಊರ್ಜಾ ನಮ್ಮ ಜೊತೆ ಐತೆ ಅಂದ್ರೆ ನಾವು ಎಷ್ಟು ಪಾಸಿಟಿವ್ ಆಗಿರಬೇಕು, ನಾವು ಎಷ್ಟು ಸಕಾರಾತ್ಮಕ ಆಗಿ ವಿಚಾರ ಮಾಡಬೇಕು, ನಾವು ಎಷ್ಟು ನಮ್ಮ ಸುತ್ತಮುತ್ತ ವಾತಾವರಣ ಸ್ವಚ್ಛ ಇಟ್ಕೋಬೇಕು ಅನ್ನೋದು ನೀವೆಲ್ಲರೂ ವಿಚಾರ ಮಾಡಿ. ಅದೇ ರೀತಿ ಸ್ವಾಮಿ ಮಹಾರಾಜರ ಸೇವೆ, ಸ್ವಾಮಿ ಮಹಾರಾಜರ ಅನುಗ್ರಹ, ಸ್ವಾಮಿ ಮಹಾರಾಜರು ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ನಮಗೆ ಮೂಡಬೇಕು. ನನಗೆ ಪ್ರತಿ ಕ್ಷಣಕ್ಕೂ ಸ್ವಾಮಿ ಮಹಾರಾಜರು ನನ್ನ ಕೈ ಹಿಡಿದು ನಡೆಸ್ಕದಾರ ಅಂದ್ರೆ ನಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕ ಶಕ್ತಿ ಏನಿರ್ತಿದ್ಲ ಅದು ನಷ್ಟ ಆಗ್ಬೇಕು. ಆ ನಷ್ಟ ಆಗ್ಬೇಕಾದ್ರೆ ಸಹಜ ಶಕ್ತಿ ಅಂತೂ ನಮ್ಮನ್ನು ಬಿಟ್ಟು ಹೋಗಲ್ಲ. ಯಾಕಂದ್ರೆ ನಾವು ಎಷ್ಟೋ ವರ್ಷದಿಂದ ಅದನ್ನ ನಮ್ಮ ಜೊತೆ ಹಿಡ್ಕೊಂಡ್ ಬಂದಿರ್ತೇವೆ. ಎಷ್ಟೋ ಸಲ ನಾವು ವಿಚಾರ ಮಾಡುವಾಗ ಸಖತ್ ನಕಾರಾತ್ಮಕವಾಗಿ ವಿಚಾರ ಮಾಡ್ತೇವೆ, ನೆಗೆಟಿವ್ ಆಗಿ ವಿಚಾರ ಮಾಡ್ತೇವೆ. ಈಗ ನಾವು ಪಾಸಿಟಿವ್ ಆಗಿ ಮಾತಾಡೋದು ಬೇಡ, ಫಸ್ಟ್ ನೆಗೆಟಿವ್ ಆಗಿದ ಬಗ್ಗೆ ತಿಳ್ಕೊನು. ಈಗ ನೋಡ್ರಿ, ಯಾವುದೋ ಒಂದು ಕೆಲಸ ಮಾಡಬೇಕು, ಎಲ್ಲ ಊರಿಗೆ ಹೋಗ್ಬೇಕು, ಏನೋ ಒಂದು ಸಣ್ಣ ವಿಚಾರ ಇಟ್ಕೊಂಡು ನಾವು ಇಲ್ಲ ನಮ್ಮ ಮನೆಗೆ ಒಂದು ಸಣ್ಣ ವಸ್ತು ಹೊಸ ತರಬೇಕಾದ್ರೂ ನಾವು ಮುಹೂರ್ತ, ಡೇಟಾ, ವಾರ, ತಿಥಿ ಇದನ್ನೆಲ್ಲ ನೋಡ್ತೇವೆ. ಯಾಕಂದ್ರೆ ನಮ್ಮ ಮನಸ್ಸಿನ ನಕಾರಾತ್ಮಕ ಈ ಡೇಟಿಗೆ ತನ್ನಿ ಅಥವಾ ಈ ಒಂದು ಇದಕ್ಕೆ ತನ್ನಿ ಅಂದ್ರೆ ಏನೋ ಆಗ್ತೈತಿ. ಇಲ್ಲ ನಾವು ಚಲೋ ದಿನನ ತರೋನು, ನಾವು ಒಳ್ಳೆ ದಿನನ ತರೋನು, ಒಳ್ಳೆ ಗಳಿಗಾಗ ತರೋನು ಅಂದ್ರೆ ಅದರಿಂದ ನಮಗೆ ಚಲೋ ಆಗ್ತೈತಿ, ಅದರಿಂದ ನಮ್ಗೆ ಒಳ್ಳೇದಾಗ್ತೈತಿ. ಇಷ್ಟು ವಿಚಾರ ಮಾಡೋ ನಾವೆಲ್ಲರೂ ಒಂದು ರೀತಿ ನಮ್ಮ ಪೂರ್ಣ ವಿಶ್ವಾಸ ಇಟ್ಟು ಇಲ್ಲ ನಾನು ದಿನ ಎಲ್ಲ ನೋಡಲ್ಲ, ಏನಿಲ್ಲ ಸ್ವಾಮಿ ಮಹಾರಾಜರು ಇವತ್ತು ನನಗೆ ಹೇಳಿದಾರಿಲ್ಲ, ಇವತ್ತು ನಾನು ತೊಗೊಂಬರ್ತೇನೆ ಅನ್ನೋ ಒಂದು ವಿಶ್ವಾಸ ಇಟ್ಟು ತಂದು ಅಂದ್ರೆ ಏನೂ ಆಗೋಲ್ಲ. ಏನಾಗೋದಿತ್ತಂದ್ರೂ ನಮ್ಮ ಜೀವನದಾಗ ಆಗ್ತೈತಿ. ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಮ್ಮ ಜೀವನದಾಗ ಏನಾಗೋದಿಲ್ಲ ಅದು ಆಗ್ತೈತಿ. ಆದ್ರೆ ನಾವು ಸ್ವಾಮಿ ಮಹಾರಾಜರ ಸೇವೆದಾಗ ಬಂದ ಕೂಡಲೇ ನಮಗೆ ಸ್ಟಾರ್ಟಿಂಗ ಸೇವೆ ಮಾಡುವಾಗ ನಿದ್ದೆ ಬರೋದಾ, ಆಕಳಿಗೆ ಬರೋದಾ, ಮೈ ಎಲ್ಲ ಭಾರ ಆಗೋದಾ, ಅಥವಾ ಏನೋ ನಮ್ಮ ಮನ್ಯಾಗ ಯಾವತ್ತೂ ಕಿರಿಕಿರಿ ಮಾಡಿದ ಮಕ್ಕಳು ಕಿರಿಕಿರಿ ಮಾಡ್ತಾರೋ, ಗಂಡ ಹೆಂಡತಿ ನಡುವೆ ಜಗಳ ಆಗ್ತೈತಿ, ಮನ್ಯಾಗಿದ್ದಂಥ ಸದಸ್ಯರು ಎಲ್ಲರೂ ಏನೋ ಒಂದು ರೀತಿ ನಮ್ಗೆ ಮಾನಸಿಕವಾಗಿ ಶಾರೀರಿಕವಾಗಿ ಏನೋ ಒಂದು ರೀತಿ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕ ಶಕ್ತಿ ಏನಿರ್ತಿದ್ಲ ಈ ಸೇವೆದಾಗ ನಮ್ಗೆ ಮುಂದುವರಿಕೆ ಬಿಡಲ್ಲ. ಯಾಕಂದ್ರೆ ಈ ಸೇವೆದಾಗ ನಾವು ಮುಂದೆ ಹೋದು ಅಂದ್ರೆ ನಮ್ಮ ಆಧ್ಯಾತ್ಮಿಕವಾಗಿ ಪ್ರಗತಿ ಆಗ್ತೈತಿ, ನಮ್ಮ ಜೀವನದಾಗ ಪ್ರಗತಿ ಆಗ್ತೈತಿ, ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತೈತಿ, ನಾವು ಏನೋ ನಮ್ಮ ಒಂದು ರೀತಿ ಅದೃಷ್ಟ ಅನ್ನೋದು ಒಲದು ಬರ್ತೈತಿ. ಸ್ವಾಮಿ ಸೇವೆ ಅಂದ್ರೆ ಎಲ್ಲರಿಗೂ ಮಾಡ್ಕೋಗೋಲ್ಲ. ಎಲ್ಲರಿಗೂ ಸ್ವಾಮಿ ಮಹಾರಾಜರು ಯಾರು ಸೇವೆ ಮಾಡಿಸ್ಕೋಬೇಕಂತಾರಲ್ಲ ಅವ್ರಿಗೆ ಮಾತ್ರ ಸ್ವಾಮಿ ಮಹಾರಾಜರ ಸೇವೆ ಮಾಡ್ಬೇಕನ್ನೋ ಉತ್ಸಾಹ ಹೆಚ್ಚಾಗ್ತಿರ್ತೈತಿ. ಹಾಗಾಗಿ ಇಂಥ ಒಂದು ಟೈಮ್ದಾಗ ಆ ನಕಾರಾತ್ಮಕ ಶಕ್ತಿ ನಮ್ಮನ್ನು ಮಾಡಿಬಿಡ್ತೈತಿ. ಇಲ್ಲ ನಮ್ಗೆ ಏನೋ ಒಂದು ಸಮಸ್ಯೆ ಆಗಿ ಏನೋ ಒಂದು ಇದು ಮಾಡಿ ಒಟ್ಟು ಈ ಸೇವೆಯನ್ನು ಬಿಡಿಸ್ಬೇಕನ್ನೋ ಒಂದು ನಿರ್ಧಾರಕ್ಕೆ ಅದು ನಿಂತ್ಬಿಟ್ಟಿರ್ತೈತಿ. ಕೆಲವೊಂದು ಈಗ ಒಂದು ಉದಾಹರಣೆ ಹೇಳ್ತೇನೆ. ಒಂದು ಕುರ್ಚಿ ಐತ್ ಬಾ, ಒಂದು ಕುರ್ಚಿ ಮ್ಯಾಗ ಒಬ್ಬ ವ್ಯಕ್ತಿ ಕೂದ, ಆ ವ್ಯಕ್ತಿನ ನಮ್ಗೆ ಅಲ್ಲಿ ಎಬಿಸಿ ನಮಗೆ ಕುಂಡೋದೈತೆ ಅಂದ್ರೆ ಮೊದಲನೇದಾಗಿ ನಾವು ಸಹಜವಾಗಿ ಹೇಳ್ತೇವೆ ಹೇಳ್ಪ. ಯಾವಾಗ ನಮ್ಮ ಬಲವನ್ನು ನಾವು ಹೆಚ್ಚು ಪ್ರಯೋಗ ಮಾಡ್ತೇವಲ್ಲ ಅವಾಗ ಆ ವ್ಯಕ್ತಿ ಆ ಕುರ್ಚಿ ಮ್ಯಾಗಿಂದ ಹೇಳ್ತಾ. ಅದೇ ರೀತಿ ನಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕ ಎನರ್ಜಿಯನ್ನು ನಾವು ದೂರ ಮಾಡಬೇಕಾದ್ರೆ ನಮ್ಮ ಸೇವೆಯ ಬಲವನ್ನು ಹೆಚ್ಚು ಮಾಡಬೇಕು, ನಮ್ಮ ಸೇವೆಯ ಬ್ಯಾಲೆನ್ಸನ್ನು ನಾವು ಹೆಚ್ಚು ಮಾಡ್ಬೇಕು. ಇಲ್ಲ ನನಗೆ ಈ ರೀತಿ ತ್ರಾಸ ಆಕತೈತಿ, ನನ್ನ ಮನ್ಯಾಗ ತೊಂದರೆ ಆಕತೈತಿ, ನಮ್ಮ ಮನ್ಯಾಗ ಜಗಳ ಆಕ್ಕದವು, ಈ ಸೇವೆದಿಂದನೇ ಇದೆಲ್ಲ ಆಕತೈತಿ ಅಂತ ನಾವು ವಿಚಾರ ಮಾಡಿದ್ವು ಅಂದ್ರೆ ಅದು ಇನ್ನಷ್ಟು ಹೆಚ್ಚಾಗ್ತೈತಿ. ನಕಾರಾತ್ಮಕ ಶಕ್ತಿ ಪ್ರಭಾವ ಇನ್ನಷ್ಟು ಹೆಚ್ಚಾಗಿ ನಮ್ಗೆ ಏನು ಅನಿಸ್ತೈತಿ, ಇಲ್ಲ ಈ ಸೇವೆದಿಂದ ಈ ರೀತಿ ಆಗ್ತೈತಿ, ಈ ಸೇವೆ ಮಾಡ್ಕೊತು ಅಂದ್ರೆ ನಮ್ಗೆ ಈ ಮೊದಲ ನಮ್ಮ ಮನಸ್ಸಾಗ 108 ಸಂಶಯಗಳು, 108 ಡೌಟ್ಗಳು ಇಟ್ಕೊಂಡು ನಾವು ಸೇವೆಗೆ ಬಂದಿರ್ತೇವೆ. ಅಥವಾ ಯಾರೋ ಈ ರೀತಿ ಆಗೈತಿ, ಯಾವುದೋ ಒಂದು ನಮ್ಮ ಸ್ವಾರ್ಥ ಭಾವನೆಯಿಂದ ನಾವು ಬಂದಿರ್ತೈತೆ ತಿಳ್ಕೊಂಡ್ರೆ ನನಗೆ ಸ್ವಾಮಿ ಮಹಾರಾಜರು ಸೇವೆ ಮಾಡ್ರೆ ನನಗೆ ಜಾಬ್ ಸಿಗ್ತೈತಿ, ನನ್ನ ಜೀವನದಾಗ ಇದಾಗ್ತೈತಿ, ಈ ರೀತಿ ನಾವು ಬಂದಿರ್ತೇವೆ ತಿಳ್ಕೊ. ಆ ರೀತಿ ಬಂದರೂ ಸ್ವಾಮಿ ಮಹಾರಾಜರು ನಿಮ್ಗೆ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಅವ್ರ ಅನುಮತಿ ಇಲ್ಲದೆ ನಾವು ಯಾರೂ ಸೇವೆ ಮಾಡೋಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಮಗೆ ನಿದ್ದೆ ಬರೋದಾಗ್ಲಿ, ನಮ್ಮ ಮಕ್ಕಳು ಇದೆಲ್ಲ ಸಹಜ. ಇದೆಲ್ಲ ದಾಟಿ ನಾವು ಹೋದೋ ಅಂದ್ರೆ ಸ್ವಾಮಿ ಮಹಾರಾಜರ ಒಂದು ಸೇವೆಯ ಒಂದು ಮೆಟ್ಲನ್ನ ನಾವು ಹತ್ತದ. ಹಾಗಾಗಿ ಸ್ವಾಮಿ ಮಹಾರಾಜರ ಸೇವೆ ಮಾಡುವಾಗ ಸ್ಟಾರ್ಟಿಂಗ್ ಎಲ್ಲರಿಗೂ ಕೂಡ ಆಗ್ತಿರ್ತೈತಿ. ಯಾವುದೇ ಒಂದು ದೇವರ ಸೇವೆ ಮಾಡುವಾಗ ನಕಾರಾತ್ಮಕ ಶಕ್ತಿ ಅನ್ನೋದ ನಮ್ಮನ್ನು ಕಾಡ್ತಿರ್ತೈತಿ. ನಾವು ಸೇವೆ ಮಾಡಬಾರ್ದು, ನಾವು ಮುಂದೆ ಹೋಗ್ಬಾರ್ದು, ನಮ್ಮಲ್ಲಿರುವ ನಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕ ಶಕ್ತಿ ಏನೋ ನಮ್ಮ ಮನ್ಯಾಗ ಏನೋ ಒಂದು ಕೆಟ್ಟ ದೃಷ್ಟಿ ಆಗಿರ್ತೈತಿ, ಯಾರೋ ಒಂದು ಏನೋ ಈಗ ನೋಡ್ರಿ ನಕಾರಾತ್ಮಕ ಒಂಥರ ಅಂತಿವ್ರು 108 ಥರ ಇರ್ತಾವೆ. ಅವೆಲ್ಲ ನಮ್ಗೆ ಪ್ರಯೋಗಗಳಾಗಿದಾವ ತಿಳ್ಕೊ. ಅಂದ್ರೆ ನಮ್ಮ ಮ್ಯಾಗ ಹತ್ರ ಪರಿಣಾಮ ಬೀಳಿದ್ದೆ, ನಮ್ಮ ಜೀವನ ಮ್ಯಾಗ ಹತ್ರ
ಅದರ ಪರಿಣಾಮ ಅದನ್ನ ನಾವು ದೂರ ಉಳಿಸ್ಬೇಕಂದ್ರೆ ನಾವು ಸ್ವಾಮಿ ಮಹಾರಾಜರ ಕಾಲಿಡ್ಬೇಕು, ಸ್ವಾಮಿ ಮಹಾರಾಜರ ಶರಣ ಹೋಗ್ಬೇಕು. ಆ ಸ್ವಾಮಿ ಮಹಾರಾಜರ ಸೇವೆ ಮಾಡುವಾಗ ನಮ್ಗೆ ಇಷ್ಟು ಒಂದು ಸಣ್ಣ ಸಮಸ್ಯೆಗಳನ್ನ ನಾವು ಅದನ್ನೋ ದೊಡ್ಡದಾಗಿ ಗುಡ್ಡದಾಗಿ ನೋಡ್ಕತ್ತು ಅಂದ್ರೆ ನಾವು ಸ್ವಾಮಿ ಸೇವೆದಾಗ ಯಾವತ್ತೂ ಮುಂದುವರಿಕೆ ಸಾಧ್ಯ ಆಗೋಲ್ಲ. ಹಾಗಾಗಿ ಸ್ವಾಮಿ ಸೇವೆ ಮಾಡುವಾಗ ನಿದ್ದೆ ಬರೋದಾಗ್ಲಿ, ಆಕಳಿಗೆ ಬರೋದಾಗ್ಲಿ, ಸೀನ್ ಬರೋದಾಗ್ಲಿ, ಮೈ ಭಾರ ಆಗೋದಾಗ್ಲಿ, ಅಥವಾ ನಮ್ಗೆ ಶಾರೀರಿಕ ಮಾನಸಿಕವಾಗಿ ತೊಂದರೆ ಆಕತ್ತದು ಅಂದ್ರೆ ನಾವು ಸ್ವಾಮಿ ಸೇವೆದಾಗ ಇಂಪ್ರೂವ್ ಆಗ್ತದೆ ಅಂದಾಗ ಸ್ವಾಮಿ ಮಹಾರಾಜರ ನಮ್ಮ್ಯಾಗ ಒಂದು ಅವ್ರ ಹಸ್ತ ಅಂದ್ರೆ ವರದ ಹಸ್ತ ಅಂದ್ರೆ ಸ್ವಾಮಿ ನನ್ನ ತಲೆ ಮೇಲೆ ಕೈ ಇಟ್ಟಿದ್ದಾರೆ, ಸ್ವಾಮಿ ನನ್ನ ಕೈ ಹಿಡಿದ್ದಾರೆ ಅಂದಂಗೆ ನಾವು ತಿಳ್ಕೊಂಡ ಮುಂದೆ ಹೋಗ್ಬೇಕು. ಅಂದ್ರೆ ನನ್ನ ಸುತ್ತಮುತ್ತ ಇರುವ ನಕಾರಾತ್ಮಕ ಶಕ್ತಿ ಏನಿತ್ತಲ್ಲ ಅದೆಲ್ಲ ನಷ್ಟ ಆಕ್ಕದಿತ್ವ, ಏನಿದ್ ನನ್ನ ಜೀವನದಾಗ ಏನೇ ಇದ್ರು ಸಕಾರಾತ್ಮಕ ಆಕ್ಕದಿತ್ತು ಅನ್ನೋ ಒಂದು ರೀತಿಯಲ್ಲಿ ನಾವು ಸೇವೆದಾಗ ಮುಂದುವರಿಬೇಕು. ಏನಪ್ಪ ನಮ್ಮ ಮನ್ಯಾಗ ನೋಡ್ರಿ, ಸ್ವಾಮಿ ಮಹಾರಾಜರ ಸೇವೆದಾಗ ಪ್ರತಿಯೊಬ್ಬರಿಗೂ ಸ್ವಾಮಿ ಬಗ್ಗೆ ಇದೇ ರೀತಿ ಗೊತ್ತಿರ್ತಿಲ್ಲ. ಯಾರಿಗೆ ಸೇವೆ ಮಾಡಿರ್ತಾರೋ ಅನುಭವ ಬಂದಿರ್ತಾವು, ಸ್ವಾಮಿ ಮಹಾರಾಜರ ಬಗ್ಗೆ ಎಷ್ಟು ಒಂದು ಭಕ್ತಿಯಿಂದ ನಂಬಿರ್ತಾರಲ್ಲ ಅವ್ರು ಹೇಳೋ ರೀತಿ ಸ್ವಾಮಿ ಮಹಾರಾಜರ ಬಗ್ಗೆ ಸೇವೆ ಮಾಡಿ ನಿಂಗೆ ಒಳ್ಳೇದೈತಿ. ಇನ್ನು ಕೆಲವೊಂದು ಜನ ಏನಿರ್ತಾರೆ ಅಂದ್ರೆ ಸೇವೆ ಮಾಡಿರ್ತಾರೆ, ಅವ್ರು ಮಾಡಿರೋದ ಒಂದಿಷ್ಟು ಸೇವೆ, ಒಂದು ರೂಪಾಯಿ ಐತಂದ್ರೆ ಅದ್ರಾಗ ಒಂದು 20 ಪೈಸದಟ್ಟು ಸೇವೆ ಮಾಡಿರ್ತಾರೆ. ಆದ್ರೆ ಅವ್ರು ಸ್ವಾಮಿ ಬಗ್ಗೆ ಪ್ರಸಾರ ಮಾಡೋದು ಮಾತ್ರ ಎಲ್ಲ ನೆಗೆಟಿವ್ ಆಗಿ, ಈ ಸೇವೆ ಮಾಡಿ ನನಗೆ ಈ ರೀತಿ ಆಯಿತು, ನೀನು ಈ ಸೇವೆ ಮಾಡಬೇಡ, ಈ ಸೇವೆ ರೂಲ್ಸ್ ಭಾಳ ಇದಾವು, ಈ ಸೇವೆ ಮಾಡೋದ್ರಿಂದ ನಿನಗೆ ಕಷ್ಟಗಳು ಜಾಸ್ತಿ ಬರ್ತಾವ, ನಮ್ಗೆ ಇನ್ನಷ್ಟು ಭಯ ಹುಟ್ಟಿಸಿ ನಮ್ಗೆ ಏನು ಮಾಡ್ತಾರೋ ಸ್ವಾಮಿ ಮಹಾರಾಜರ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಕೊಡ್ತಾರೆ. ಅಂಥವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ನೀವು ಸೇವೆ ಮಾಡುವಾಗ ಯಾವ ರೀತಿ ಇರಬೇಕು, ನನ್ನ ಸ್ವಾಮಿ ನಾ ಇಬ್ಬರ ಇದ್ರ ನಡಕ್ಕೆ ಯಾರು ಬರೋಂಗಿಲ್ಲ, ನನ್ನ ಸ್ವಾಮಿ ಏನು ನನಗೆ ಆಜ್ಞೆ ಮಾಡ್ತಾರಲ್ಲ ನಾ ಅದನ್ನು ಪಾಲನೆ ಮಾಡ್ತೇನೆ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ನಾವು ಸೇವೆ ಮಾಡಿದ್ರೆ ತಿಳ್ಕೊಂಡು ನೀವು ನಮ್ಗೆ ಒಂದು ವೇಳೆ ನಮ್ಮ ಗ್ರಂಥಗಳ್ದಾಗ ಉಚ್ಚಾರ ತಪ್ಪಾದ್ರೂ ನಡೆದಿದೆ, ಆದರೆ ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಡುತ್ತನಾಗ ಯಾವತ್ತೂ ನಾವು ಎಡವಬಾರ್ದು. ಸ್ವಾಮಿ ಮಹಾರಾಜರ ಮ್ಯಾಗ ಸೇವೆ ಮಾಡೋದಕ್ಕಿಂತ ಅವ್ರ ನಾಮಸ್ಮರಣದ ಹೋಗುವಾಗ ನಾವು ಯಾವತ್ತೂ ಹಿಂಸರಿಬಾರ್ದು. ಹಾಗಾಗಿ ಅವ್ರು ಹೇಳ್ತಾರು ಇವ್ರು ಹೇಳ್ತಾರು, ಕಠಿಣಗಳು ಭಾಳ ನಿಯಮ ಇದಾವು, ಭಾಳ ನಾವು ನಾನ್ ವೆಜ್ ಮಾಡ್ತೇವೆ, ನಮ್ಮ ಮನ್ಯಾಗ ಅದು ನಡಿಲ್ಲ ಇದನ್ನೆಲ್ಲ ದಂಡಿಗಿಟ್ಟ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಬೇಕು. ಇನ್ನು ಎಷ್ಟೋ ಜನರು ಸ್ವಾಮಿ ಸೇವೆಯನ್ನು ಮಾಡ್ಕಿದ್ರೆ ನಿಮ್ಗೆ ಅನುಭವ ಬಂದಿಲ್ಲ ಅಂತ ತಿಳ್ಕೊರಿ. ಅಂದರೆ ಸ್ವಾಮಿ ಮಹಾರಾಜರ ಸೇವೆ ಸುಳ್ಳು ಅಂತ ಅಲ್ಲ. ಸ್ವಾಮಿ ಮಹಾರಾಜರ ಮೊದಲೇದಾಗಿ ನಮ್ಮ ಪರೀಕ್ಷೆನ ತಗೋತಾರೆ. ನಾವು ಯಾವುದೇ ಒಂದು ಸಣ್ಣ ವಸ್ತುವನ್ನು ತಗೋಬೇಕಾದ್ರೂ ಎಷ್ಟು ವಿಚಾರ ಮಾಡ್ತೇವೆ, ಎಷ್ಟು ಮಂದಿನ ಕೇಳ್ತೇವೆ, ಅದು ತಗೊಲೆ ಬೇಡ, ಇದು ತಗೊಲೆ, ಈ ಕಂಪ್ನಿ ತಗೊಲೆ, ಆ ಕಂಪ್ನಿ ತಗೊಲೆ, ಇದ್ರ ಪ್ರೈಸ್ ಐತಿ, ಇದ್ರ ಪ್ರೈಸ್ ಕಮ್ಮಿ ಐತಿ, ಇಷ್ಟೆಲ್ಲ ವಿಚಾರ ಮಾಡ್ತೇವೆ. ಆದರೆ ಸ್ವಾಮಿ ಮಹಾರಾಜರ ನಮ್ಗೆ ಅಮೂಲ್ಯವಾದದ್ದು ಏನನ್ನು ಕೊಡ್ತಿರ್ತಾರೆ ನಮ್ಮ ಜೀವನದಾಗ ಉತ್ತಮ. ಅವ್ರು ನಮ್ಗೆ ಅವ್ರಿಗೋಸ್ಕರ ನಾವು ಒಂದು ಹೆಜ್ಜೆ ಇಟ್ಟು ಅಂದ್ರೆ ನಮಗೋಸ್ಕರ 10 ಹೆಜ್ಜೆನ ಕೊಡ್ತಿರ್ತಾರೋ, 10 ಹೆಜ್ಜೆನ ಅವ್ರು ನೀಡ್ತಿರ್ತಾರೋ. ನಮ್ಗೆ ಇವತ್ತಿನ ನಾವು ಯೋಚನೆ ಮಾಡ್ಕೊತೀವಿ ನಮ್ಮ ಮುಂದಿನ ಜೀವನದಾಗ ಸ್ವಾಮಿ ಮಹಾರಾಜರ ಬದಲಾವಣೆ ತರೋದ, ನಮ್ಮ ಜೀವನದಾಗ ಏನೋ ಒಂದು ಹೊಸದನ್ನ ತರಕ್ಕೆ ಅವರ ಮುಂದಿನ ಯೋಜನೆಗಳನ್ನ ಮಾಡಿರ್ತಾರೆ. ಹಾಗಾಗಿ ಈಗ ಸಣ್ಣ ಪುಟ್ಟ ನೋವುಗಳು ನಾವು ಅನುಭವಿಸೋದು ಅಂದ್ರೆ ನಮಗೀಗ ಇವತ್ತು ಬೇಕಪ್ಪ, ಇವತ್ತು ನೋಡ್ರಿ ನನಗೆ ಸಣ್ಣ ಗಾಡಿ ಖರೀದಿ ಮಾಡೋದೈತೆ, ಅದಕ್ಕೆ ನಾ ಎಷ್ಟೋ ಪ್ರಯತ್ನ ಮಾಡ್ತಿರ್ತೇವೆ, ಎಲ್ಲಿ ಲೋನ್ ತೆಗಿಸ್ತಿರ್ತೇನೋ, ನಾವು ಸ್ವಂತ ಉಳಿತಾಯ ಮಾಡ್ತಿರ್ತೇನೋ, ಮನ್ಯಾಗ ಅವ್ರು ಇರುತ್ತೆ ಹೇಳ್ತಾನೆ ಇಲ್ಲ ಈ ವರ್ಷ ಈ ಗಾಡಿ ತಗೋತೀನಿ, ಆದ್ರೆ ಆ ಗಾಡಿ ನನಗೆ ತಗೋಕೆ ಆಗಲಿಲ್ಲ, ಏನೋ ಒಂದು ಸಮಸ್ಯೆ ಬರ್ತಂದ್ರೆ ವಿಚಾರ ಮಾಡ್ರಿ ಸ್ವಾಮಿ ಮಹಾರಾಜರು ನಮ್ಗೆ ನೆಕ್ಸ್ಟ್ ನಿಮ್ಗೆ ಉದಾಹರಣೆ ಹೇಳ್ತೇನೆ. ಸ್ವಾಮಿ ಮಹಾರಾಜರು ನಮ್ಗೆ ನೆಕ್ಸ್ಟ್ ನಾ ಗಾಡಿಗಿಂತನೂ ಜಾಸ್ತಿ 4 ವೀಲರ್ ತಗೋದೆ, ನಂಗೆ 2 ವೀಲರ್ದಾಗ ಇದಿಲ್ಲ, ಸ್ವಾಮಿ ಮಹಾರಾಜರು ನಂಗೆ 4 ವೀಲರ್ ನೀಡಾರ್ದವ್ರು. ಈ ರೀತಿ ನಾವು ವಿಚಾರ ಮಾಡಿ ಹೋದು ಅಂದ್ರೆ ಸ್ವಾಮಿ ಸೇವೆ ಮಾಡ್ಕತ್ತು ಅಂದ್ರೆ ಸ್ವಾಮಿ ಮಹಾರಾಜರು ಏನು ನೀಡ್ತಾರೆ ಅನ್ನೋದು ನೀವು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಎಷ್ಟು ನೀಡ್ತಾರೆ ಅಂದ್ರೆ ನಮಗೆ ಕೈ ಇಟ್ಲ ಇದು ಕೂಡ ನಮ್ಗೆ ಕಮ್ಮಿ ಬೀಳ್ತಿ ತಗೋಕ, ಆ ರೀತಿ ಸ್ವಾಮಿ ಮಹಾರಾಜರು ನಮ್ಗೆ ನೀಡ್ತಿರ್ತಾರೋ. ಹಾಗಾಗಿ ಸ್ವಾಮಿ ಸೇವೆದಾಗ ಇರುವಂಥ ಎಲ್ಲ ಡೌಟ್ಗಳನ್ನ ದೂರಿಟ್ಟು ಸ್ವಾಮಿ ಮಹಾರಾಜರ ನೀವು ಮೊದಲೇದಾಗಿ ಸ್ವಾಮಿ ಮಹಾರಾಜರ ಅಧಿಷ್ಠಾನವನ್ನು ನಿಮ್ಮ ಮನ್ಯಾಗ ಮಾಡ್ರಿ. ಯಾಕಂದ್ರೆ ಸ್ವಾಮಿ ಮಹಾರಾಜರಂದ್ರೆ ಗುರು ದತ್ತ ಮಹಾರಾಜರ ಸಾಕ್ಷಾತ್ ರೂಪ ಸ್ವಾಮಿ ಮಹಾರಾಜರು ಐತೆ. ಅವ್ರನ್ನ ಮನ್ಯಾಗ ಬಂದ್ರೆ ಅಲ್ಲಿ ಭಯಕ್ಕೆ ಯಾವುದೇ ಒಂದು ದಾರಿದ್ರ್ಯಕ್ಕೆ ಯಾವತ್ತೂ ಕೂಡ ಅಲ್ಲಿ ಜಾಗ ಇರೋಲ್ಲ. ಹಾಗಾಗಿ ಸ್ವಾಮಿ ಮಹಾರಾಜರ ಸೇವೆಯಿಂದನ ನಿಮ್ಮ ಜೀವನ ಪಾವನ ಆಗೋದ. ಹಾಗಾಗಿ ಸ್ವಾಮಿ ಮಹಾರಾಜರ ಸೇವೆಯನ್ನ ಮಾಡ್ರಿ, ನೀವು ಸತತವಾಗಿ ಮಾಡ್ರಿ. ಒಂದು ವರ್ಷ ಯಾವುದೇ ರೀತಿ ನನ್ನ ಮನಸ್ಸಾಗ ಆಸೆ ಅಂದ್ರೆ ನನಗೆ ಈ ಮನಿ ಆಗಬೇಕು, ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಬೇಕು, ನನಗೆ ಗಾಡಿ ಬೇಕು, ನನ್ನ ಜಾಬ್ ಆಗಬೇಕು, ಇದೆಲ್ಲ ತಲೆಯಾಗಿನ ತೆಗೆದ ಸ್ವಾಮಿ ಮಹಾರಾಜರ ಒಂದು ವರ್ಷ ನಾನು ನಿಮ್ಗೆ ಸೇವೆ ಮಾಡ್ತೇನೋ, ನನ್ನ ಜೀವನ ಯಾವ ರೀತಿ ಸುಧಾರಣೆ ಮಾಡೋದಿಲ್ಲ ಅದು ನಿಮ್ಗೆ ಬಿಟ್ಟಿದ್ದೇನೆ ಅಂತೇಳಿ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ರಿ. ಒಂದು ವರ್ಷ ನೀವು ಏನೋ ಆದ್ರೂ ನಮ್ಮ ಜೀವನ ತಲೆ ಕೆಡಿಸ್ಕೋಬೇಡಿ. ಅಂದ್ರೆ ಸ್ವಾಮಿ ಮಹಾರಾಜರ ಸಂಪೂರ್ಣ ಶರಣ ಹೋಗ್ರಿ. ನಾ ಬುಕ್ ಓದಕ್ಕೆ ಬರ್ಕತ್ತಿಲ್ಲ, ದಿವಸ ಒಂದೊಂದು ಪೇಜ್ ಓದ್ರಿ ನಡೀತೈತಿ. ಏನು ಸ್ವಾಮಿ ಮಹಾರಾಜರ ದಿವ್ಸಕ್ಕೆ 3 ಅಧ್ಯಾಯ ಓದ್ಬೇಕತ್ತ ಏನು ಎಲ್ಲೂ ಬರೋದು ಹಚ್ಚಿಲ್ಲ, ಏನೂ ಇಲ್ಲ. ನನಗೆ 1 ಅಧ್ಯಾಯ ಓದಕ್ಕೆ ಬರ್ತೈತಿ, ನನಗೆ ಬರ ಓದಕ್ಕೆ ಬರಲ್ಲ, ನಂಗೆ ಕನ್ನಡ ಓದಕ್ಕೆ ಬರಲ್ಲ, ಮರಾಠಿ ಓದಕ್ಕೆ ಬರಲ್ಲ, ಈ ರೀತಿ ಇಲ್ಲ. ನಾವು 1 ಅಧ್ಯಾಯ ಓದ್ತೇನೆ ಸ್ವಾಮಿ ಮಹಾರಾಜರು ನನ್ನ ಕಡೆಯಿಂದ ಇಷ್ಟ ಸೇವೆ ಆಗ್ತೈತಿ. ಆದರೆ ಈ ಸೇವೆಯನ್ನು ಪೂರ್ಣ ಮನಸ್ಸಿನಿಂದ ಪೂರ್ಣ ಅಂತಃಕರಣದಿಂದ ನಿಮ್ಮ ಸೇವೆಯನ್ನು ಮಾಡ್ಕೊಳ್ಳಿ ಅಂತೇಳಿ ನೀವು ಸ್ವಾಮಿ ಮಹಾರಾಜರು ಯಾವ ರೀತಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ಅಂದ್ರೆ ನೀವು ಕೂಡ ಕಮೆಂಟ್ದಾಗ ಬರೆದು ಹಾಕ್ತೀರಿ, ಅಕ್ಕ ನನಗೆ ಈ ರೀತಿ ಆಗೈತಿ, ಸ್ವಾಮಿ ಸೇವೆದಿಂದ ನಮ್ಗೆ ಇಷ್ಟೆಲ್ಲ ಒಳ್ಳೇದಾಗಿತ್ತು ಅಂತ ಹೇಳಿ. ಕೆಲವೊಂದ್ಸಲ ನಾವೇನು ಮಾಡ್ತೇವೆ, ನಮ್ಮ ಕರ್ಮಗಳು ಇರ್ತಾವೆ, ಕೆಲವೊಂದ್ಸಲ ನಾವು ತಿಳಿದೋ ಏನೋ ತಪ್ಪಾಗಿರ್ತೈತಿ, ನಮ್ಮ ಕಡೆಯಿಂದ ಏನೋ ನಮ್ಮ ಕರ್ಮಗಳು ಇರ್ತಾವೆ.
ಆ ಕರ್ಮಗಳು ನಾವು ಆ ಥರ ಅನುಭವಿಸ್ಬೇಕು. ನಾವು ಸ್ವಾಮಿ ಸೇವೆದಾಗ ಬಂದ ಕೂಡಲೇ ನಮ್ಮ ಕರ್ಮಗಳಿಗೆ ಏನೂ ಇಲ್ಲ, ನಾವು ಏನು ಅನುಭವಿಸ್ಬೇಕು ಅದನ್ನು ಅನುಭವಿಸ್ಬೇಕು. ಅದ್ರ ತೀವ್ರತೆ ಮಾತ್ರ ಕಡಿಮೆ ಆಗ್ತೈತಿ. ಅಂದ್ರೆ ಈಗ ಒಂದು ಬೆಂಕಿ ಹತ್ತಿ ತಿಳ್ಕೊ, ಅದ್ರ ಜಳ ಎಷ್ಟು ಬಡಿತಿರ್ತಿಲ್ಲ, ಅದ್ರ ಸಮೀಪ ಹೋಗ್ನಿತ್ತ ನಮ್ಗೆ ಎಷ್ಟು ಜಳ ಬರ್ತೈತಿ. ಆದರೆ ಸ್ವಾಮಿ ಸೇವೆದಿಂದ ಅದ್ರ ಜಳ ನಮ್ಗೆ ಕಡಿಮೆ ಆಗ್ತೈತಿ ಅನ್ನೋದು ರೀತಿ ಪ್ರಮಾಣ. ಸ್ವಾಮಿ ಮಹಾರಾಜರು ನಮ್ಮನ್ನ ಆ ತೀವ್ರತೆಯಿಂದ ನಮ್ಮನ್ನ ಕಡಿಮೆ ಮಾಡ್ತಾರೆ. ಅಂದ್ರೆ ಯಾವುದೋ ಒಂದು ಸಮಸ್ಯೆ ದೊಡ್ಡ ಪ್ರಮಾಣದಾಗ ಆಗೈತಿ, ಅದನ್ನ ಸಣ್ಣ ಪ್ರಮಾಣದಾಗ ಮಾಡ್ತಿರ್ತಾರೋ. ಸ್ವಾಮಿ ಮಹಾರಾಜರ ನಮ್ಮ ಜೀವನದಾಗ ಆರ್ಥಿಕ ಮುಂದಿನ ಯೋಜನೆಗಳು ಈಗ ಕೆಲವೊಂದ್ಸಲ ನಮ್ಗೆ ಅನಿಸ್ತದ, ಎಷ್ಟೋ ಸಲ ಒಂದೊಂದ್ಸಲ ಏನೋ ಭಾಳ ಸೇವೆ ಮಾಡ್ಬೇಕು ಅನಿಸ್ತಿದೆ. ಅಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ ಓದ್ತಾನು, ಸಣ್ಣ ಸಂಕ್ಷಿಪ್ತ ಗುರುಚರಿತ್ರ ಅದನ್ನೂ ಓದ್ತೇನೆ. ಗುರುಚರಿತ್ರ 14 ಅವಾಗ ಗುರ್ತಾದೈತಿ ಏನೋ ಸಮಸ್ಯೆ ಬರತೈತಿ, ಸ್ವಾಮಿ ಮಹಾರಾಜರ ಅಡ್ವಾನ್ಸ್ ಸೇವೆಯನ್ನು ಮಾಡಿಸ್ಬೇಕಾದ್ರೂ ನಮ್ಗೆ ಗುರ್ತಾದೈತಿ. ಯಾವಾಗ ಇದೆಲ್ಲ ನಮ್ಗೆ ಗುರ್ತಾದೈತಿ ಅಂದ್ರೆ ನಾವು ಸ್ವಾಮಿ ಮಹಾರಾಜರ ಸೇವೆದಾಗ ನೂರಿತರಾದಾಗ ಅಂದ್ರೆ ಸ್ವಾಮಿ ಮಹಾರಾಜರ ಮ್ಯಾಗ ಸೇವೆ ಮಾಡ್ತಾ 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 ನಮ್ಗೆ ಅನುಭವಗಳು ಬರ್ತಾವೆ. ಅಂದ್ರೆ 6 ತಿಂಗಳು ಮಾಡಿ ನಂಗೆ ಅನುಭವ ಬರ್ಕತ್ತಿಲ್ಲ ಈ ರೀತಿ ಇಲ್ಲ. ನಂಗೆ ಯಾವಾಗ ನೀವು ಪ್ರಚಿತಿ ಕೊಡೋದಿದ್ರೆ ಕೊಡ್ರಿ ಮಹಾರಾಜರ, ನಿಮ್ಮ ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿ ನೋಡ್ರಿ. ಸ್ವಾಮಿ ಮಹಾರಾಜರಂತೂ ಖಂಡಿತ ನಮ್ಮ ಜೊತೆ ಇರ್ತಾರೋ. ಇನ್ನು ಸ್ವಾಮಿ ಸೇವೆ ಏನು ಮಾಡ್ಬೇಕು ಪತ್ತ ಎಲ್ಲರೂ ಕೇಳ್ತಿದಾರೆ. ಎಷ್ಟೋ ಸಲ ಹೇಳಿದ್ದೇನೆ, ಸ್ವಾಮಿ ಮಹಾರಾಜರು ನಿತ್ಯ ಸೇವೆ ಮಾಡ್ರಿ. ನಿಮ್ಗೇನೆ ಸ್ವಾಮಿ ಚರಿತ್ರೆ ಇದು ಸ್ವಾಮಿ ಕೇಂದ್ರಕ್ಕೆ ಹೋಗಿ ಗುರುಚರಿತ್ರೆ ಮಾಡತ್ತ ಹೇಳ್ಕೊತಿಲ್ಲ, ದುರ್ಗಾ ಸಪ್ತಶತಿ ಪಾರಾಯಣ ಮಾಡತ್ತ ಹೇಳ್ಕೊತಿಲ್ಲ, ನಿಮ್ಗೆ ಜಸ್ಟ್ ನಿತ್ಯ ಸೇವೆ ಮಾಡತ್ತ ಹೇಳ್ಕೊಂಡ. ನಿತ್ಯ ಸೇವೆ ಅಂದ್ರೆ ಯಾವ ರೀತಿ ಅಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತದ 3 ಅಧ್ಯಾಯ ನೋಡ್ರಿ. ನಾವು ಪ್ರತಿನಿತ್ಯ ನಮ್ಮ ದಿನನಿತ್ಯದ ಏನು ಕರ್ಮಗಳು ಇರ್ತಾವೆ, ನಮ್ಮ ದಿನನಿತ್ಯದ ಏನು ಕೆಲಸ ಇರ್ತಲ್ಲ, ಆ ಕೆಲಸದ ಜೊತೆಗೆ ಒಂದು 15 ನಿಮಿಷದ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡೋದೈತಿ. ಯಾವ ರೀತಿ ಬೆಳಗ್ಗೆ ನಾವು ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಪ್ರತಿದಿನಕ್ಕಿಂತ ಒಂದು ಅರ್ಧ ತಾಸು ಜಲ್ದಿ ಹೇಳೋದ, ಒಂದು 15 ನಿಮಿಷ ನಮ್ಗೆ ಎಕ್ಸ್ಟ್ರಾ ಸಿಗ್ತೈತಿ. ಆ ಟೈಮ್ದಾಗ ನಾವು 11 ಮಾಳಕೈತಂದ್ರೆ ಉತ್ತಮ, 11 ಮಾಳು ಮಾಡ್ರಿ ಅಂದ್ರೆ ಉತ್ತಮ. ಇಲ್ಲ 2 ಮಾಳು ಮಾಡ್ರಿ, 5 ಮಾಳು ಮಾಡ್ರಿ, 1 ಮಾಳು ಮಾಡ್ರಿ ನಡಿತೈತಿ. ಆ ನಂತರ ನೀವು ಸ್ವಾಮಿ ಚರಿತ್ರೆ ಸಾರಾಮೃತ 3 ಅಧ್ಯಾಯ ಓದ್ಬೇಕು. ಯಾವ ರೀತಿ ಅಂದ್ರೆ ಇವತ್ತು 1, 2, 3 ಓದಿನಿ ಅಂದ್ರೆ ನಾಳೆ 4, 5, 6 ಇದೇ ರೀತಿ 7 ದಿನಕ್ಕೆ 21 ಅಧ್ಯಾಯ ಮುಗ್ತಾವ. ನೆಕ್ಸ್ಟ್ ಮತ್ತೆ ಗುರುವಾರದಿಂದ ಮತ್ತೆ 1, 2, 3, 4 ನೆಕ್ಸ್ಟ್ ಬುಧವಾರಕ್ಕೆ ಮತ್ತೆ ನೀವು 21 ಅಧ್ಯಾಯ ಮುಗ್ತಾವೆ. ಇದನ್ನ ಕಂಟಿನ್ಯೂ ರೂಟೀನ್ ಇರ್ಬೇಕು. ನೀವು ಒಂದ್ಸಲ ಓದ್ನಿ ಅಂದ್ರೆ ಏನೋ ಚಮತ್ಕಾರ ಆಗ್ತೈತೆ ಅನ್ನೋದಿಲ್ಲ, ಕಂಟಿನ್ಯೂ ರೂಟೀನ್ ಇರ್ಬೇಕು ನಮ್ಮದಿದೆ. ಕಂಟಿನ್ಯೂ ಪ್ರತಿನಿತ್ಯ ನಾವು ಯಾವ 3 ಟೈಮ್ ಊಟ ಮಾಡ್ತೀವಲ್ಲ ಅದೇ ರೀತಿ ಪ್ರತಿನಿತ್ಯ ನಾವು 3 ಅಧ್ಯಾಯಗಳನ್ನ ಓದ್ತಾ ಹೋಗ್ಬೇಕು. ಇನ್ನು ಮಹಿಳೆಯರಿಗೆ ಮಂತ್ಲಿ ಪ್ರಾಬ್ಲಮ್ ಇತ್ತಂದ್ರೆ ಆ 5 ದಿನ ಬಿಟ್ಟು ನೀವು ಮತ್ತೆ ನೆಕ್ಸ್ಟ್ ನೀವು ಎಲ್ಲಿಗೆ ಅಧ್ಯಾಯ ಸ್ಟಾಪ್ ಮಾಡಿರ್ತೀರಲ್ಲ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಇನ್ನು ಮನ್ಯಾಗ ಸೂತಕ ಏನೋ ಬತ್ತಂದ್ರೆ ಅವಾಗ ನೀವು ಸೇವೆಯನ್ನು ಖಂಡನೆ ಮಾಡಿದ್ರೆ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ. ನೆಕ್ಸ್ಟ್ ಮತ್ತೆ ನೀವು ಯಾವಾಗ ಇದಾದ್ರಲ್ಲಿ ಅವಾಗ ನೀವು ಮತ್ತೆ ನೆಕ್ಸ್ಟ್ ಸೇವೆಯನ್ನು ಸ್ಟಾರ್ಟ್ ಮಾಡ್ಬೋದು. ಅದ್ರ ಜೊತೆಗೆ ತಾರಕ ಮಂತ್ರವನ್ನು ಕೂಡ ಆ್ಯಡ್ ಮಾಡ್ಕೊರಿ. ಇಷ್ಟೇ ಸೇವೆಯನ್ನು ಮಾಡ್ತಾ ಹೋಗೋರಿ. ನಾ ಸರಳವಾಗಿ ಹೇಳ್ತಿರ್ತೇನೆ, ಇಷ್ಟೇ ನನ್ನ ಕಡೆಯಿಂದೂ ಇಷ್ಟೇ ಸೇವೆ ಆಗೋದು. ಪ್ರತಿನಿತ್ಯ 3 ಅಧ್ಯಾಯ ಸ್ವಾಮಿ ಮಹಾರಾಜರ ನಾಮಸ್ಮರಣೆ, ಮತ್ತು ಇನ್ನೊಂದು ಆಗೋದು ಗೋರಖಷ್ಟೋತ್ತರ ಸ್ತೋತ್ರ ಮತ್ತು ಸ್ವಾಮಿ ಚರಿತ್ರೆ ಸಾರಾಮೃತ 3 ಅಧ್ಯಾಯ ಮತ್ತು ತಾರಕ ಮಂತ್ರ. ಇಷ್ಟ ಸೇವೆಗಳನ್ನು ನಾನು ಮಾಡ್ತಿರ್ತೇನೆ. ಆದ್ರೆ ನಾವು ಪ್ರತಿನಿತ್ಯ ಮಾಡ್ಕೊತ ಹೋದೋ ಅಂದ್ರೆ ನಮಗೆ ಹತ್ರ ಅನುಭವಗಳು ಪ್ರಚಿತಿಗಳು ಬರ್ತಿರ್ತಾವೆ. ಹಾಗಾಗಿ ಇಷ್ಟು ಸೇವೆಯನ್ನು ಮಾಡ್ತಾ ಹೋಗ್ರಿ. ಈಗ ಯಾರ್ಯಾರು ಹೊಸವಾಗಿ ಜಾಯ್ನ್ ಆಗಿದ್ರಿ ಎಲ್ಲರೂ, ಈ ಸ್ವಾಮಿ ಮಹಾರಾಜರ ಕುಟುಂಬದ ಒಂದು ಸ್ವಲ್ಪ ನಮ್ಗೆ ದೊಡ್ಡದಾಗೈತಿ, ಇನ್ನಷ್ಟು ಆಗಲನೋ ಆಸೆ ಐತಿ. ಆ ನಂತರ ಯಾರ್ಯಾರು ಹೊಸವಾಗಿ ಸೇವೆಯನ್ನು ಆರಂಭ ಮಾಡಿದಿರಿ, ಸೇವೆಯ ಅನುಭವಗಳು ಬಂದಿರೋ ಅನುಭವವನ್ನು ಶೇರ್ ಮಾಡ್ಕೊರಿ. ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಪ್ರಸಾರ ಮಾಡಿರಿ, ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ. ಸ್ವಾಮಿ ಮಹಾರಾಜರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡಿ ನೋಡ್ರಿ. ನೀವೇ ನನಗೆ ಕಮೆಂಟ್ ಹಾಕ್ತೀರಿ, ಅಕ್ಕ ನಮ್ಗೆ ಈ ರೀತಿ ಆಯಿತು. ಯಾರೋ ಒಬ್ಬ ನಂಗೆ ಕಮೆಂಟ್ ಹಾಕಿರ ಅವ್ರ ಸ್ವಾಮಿ ಸೇವೆ ಬಗ್ಗೆ ಅಂದ್ರೆ ಹಾಕಿರೋ, ಅದನ್ನು ನನ್ನ ಪೋಸ್ಟ್ ಮಾಡಿ ನೆನಪಿಲ್ಲ, ಪೋಸ್ಟ್ ಮಾಡಿದೆ ನಾ. ಆ ಕಮೆಂಟ್ ಸಿಕ್ತಂದ್ರೆ ಖಂಡಿತ ಪೋಸ್ಟ್ ಮಾಡ್ದೇನು. ಸ್ವಾಮಿ ಮಹಾರಾಜರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತಿನ ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ತದೆ ಭಾವಿಸ್ಕೋದೇನು. ನೆಕ್ಸ್ಟ್ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.